ನಾರ್ಸಿಸಿಸ್ಟ್‌ಗಳು ಬದಲಾಗಬಹುದಾ? ನಿಮ್ಮ ಜೀವನದಲ್ಲೂ ಕೂಡ ನಾರ್ಸಿಸಿಸ್ಟ್ ಟ್ರೇಟ್ಸ್ ಹೆಚ್ಚಾಗಿ ಇರುವಂತಹ ವ್ಯಕ್ತಿಗಳು ಏನಾದ್ರು ಇದ್ರೆ, ಇವ್ರು ಏನಪ್ಪಾ ಬದಲಾಗೋದೇ ಇಲ್ವಾ? ಇವ್ರು ಹೇಳಿದ್ದೇ ಸರಿ ಅಂತ ಹೇಳ್ತಾರಲ್ಲ. ಎಷ್ಟು ನಾನು ಹೇಳಿದ್ರು ಕೂಡ, ಅರ್ಥ ಮಾಡಿಸಿದ್ರು ಕೂಡ ವಿಷಯವನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ, ನನ್ನ ಮನಸ್ಥಿತಿನ ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ, ಅವ್ರದೇ ಅವರು ಸರಿ ಅಂತ ಹೇಳ್ತಾ ಇದಾರಲ್ಲ. ಜೊತೆಗೆ ಅವರು ತಪ್ಪು ಮಾಡಿ ನಿಮ್ಮ ಮೇಲೆ ಹಾಕಿದ್ರೆ ನಿಮ್ಗೆ ಅನ್ನಿಸ್ಬಹುದು. ಏನಪ್ಪಾ ನಾನ್ ಏನು ತಪ್ಪು ಮಾಡಿಲ್ಲ. ಆದ್ರೂ ಕೂಡ ನಾನು ತಪ್ಪಿತಸ್ಥರಾಗಿ ನಿಂತಿದ್ದೀನಲ್ಲ ಇವತ್ತು. ತಪ್ಪಿತಸ್ಥನಾಗಿ ನಿಂತಿದ್ದೀನಲ್ಲ. ನಾನು ಏನ್ ತಪ್ಪು ಮಾಡಿದೆ ಅಂತ ನಿಮ್ಗೆ ಅನ್ಸಿರ್ಬೋದು. ಜೊತೆಗೆ ಕೆಲವೊಂದಷ್ಟು ನಾರ್ಸಿಸಿಸ್ಟ್‌ಗಳು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂತದ್ದು. ನೀವ್ ಏನು ಕೂಡ ಮನಸ್ಸಲ್ಲಿ ಕಾಂಪಿಟೇಷನ್ ಅನ್ನುವಂತಹ ಭಾವನೆನೇ ಇರೋದಿಲ್ಲ. ಆದ್ರೂ ಕೂಡ ನಿಮ್ಮನ್ನ ನೋಡಿ ಒಂದ್ ರೀತಿ ಕಾಂಪೀಟ್ ಮಾಡುವ ರೀತಿಯಲ್ಲಿ ಜೆಲಸ್ ಫೀಲ್ ಇಟ್ಕೊಳ್ಳುವಂತದ್ದು ಆಗಿರ್ಬೋದು. ಅವ್ರದೇ ಸರಿ ಅಂತ ಹೇಳುವಂತದ್ದಾಗಿರ್ಬೋದು. ಈ ರೀತಿ ಒಂದು ಏನು ಟ್ರೇಟ್ಸ್ ಲಕ್ಷಣಗಳು ಇರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಕೂಡ ಇದ್ರೆ ಇವ್ರು ಬದಲಾಗಬಹುದಾ ಅಂತ ನಿಮ್ಗೆ ಅನ್ಸಿರ್ಬೋದು. ಬದಲಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಜೀವನ. ಇವರು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಲ್ವಾ. ನೋಡೋಣ, ಇನ್ನ ಕಾದು ನೋಡೋಣ, ಅರ್ಥ ಮಾಡ್ಕೊಳ್ಬಹುದು, ಚೇಂಜ್ ಆಗ್ಬೋದಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ನಿಮ್ಮಲ್ಲಿ, ನಿಮ್ಮ ಒಂದು ಮೈಂಡ್ ಅಲ್ಲಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾರ್ಸಿಸಿಸ್ಟ್‌ಗಳು ಬದಲಾಗಬಹುದಾ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಈ ಒಂದು ನಾರ್ಸಿಸಿಸಂ ರಿಕವರಿ ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಈಗ ಆಲ್ರೆಡಿ ತಿಳ್ಕೊಂಡಿದೀವಿ. ನಾರ್ಸಿಸಿಸ್ಟ್‌ಗಳು ಅಂತಂದ್ರೆ ಯಾರು, ಎಂಪತ್‌ಗಳು ಅಂತಂದ್ರೆ ಯಾರು, ಡಾರ್ಕ್ ಎಂಪತ್‌ಗಳು ಅಂತಂದ್ರೆ ಯಾರು, ಜೊತೆಗೆ ಬೇರೆ ಬೇರೆ ರೋಲ್ಗಳು, ಸ್ಕೇಪ್ ಕೋಟ್, ಗೋಲ್ಡನ್ ಚೈಲ್ಡ್, ಅನ್ಸೀನ್ ಚೈಲ್ಡ್, ಇನ್ವಿಸಿಬಲ್ ಚೈಲ್ಡ್, NPD ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ವಿಡಿಯೋಸ್ಗಳನ್ನ ನೋಡಿ. ಜೊತೆಗೆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನಾರ್ಸಿಸಿಸಂ ರಿಕವರಿ ಅಂತ ಒಂದು ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಇದೆ. ಆ ಒಂದು ಪ್ಲೇ ಲಿಸ್ಟ್ ನ ನೀವು ಚೆಕ್ ಮಾಡಿದ್ರೆ ಸಾಕಷ್ಟು ಕಾನ್ಸೆಪ್ಟ್ಗಳು ಈ ಒಂದು ನಾರ್ಸಿಸಿಸಂ ಬಗ್ಗೆ, ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಇದೆ. ಎಂಪತ್ಗಳು ಯಾವ ರೀತಿ ರಿಕವರಿ ಆಗ್ಬೇಕು ಅಂತ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳು ತಿಳ್ಕೊಳ್ಬೇಕಾಗುತ್ತೆ. ಮೊದಲು ಆ ಒಂದು ವಿಚಾರಗಳೆಲ್ಲವೂ ಕೂಡ ನಾರ್ಸಿಸಿಸಂ ರಿಕವರಿ ಅನ್ನುವಂತಹ ಪ್ಲೇ ಲಿಸ್ಟ್ ನಲ್ಲಿ ಇದೆ. ಹೋಗಿ ಚೆಕ್ ಮಾಡಿ, ವಿಡಿಯೋಗಳನ್ನ ನೋಡಿ. ನೀವು ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ರೆ ಆದಷ್ಟು ಬೇಗ ರಿಕವರಿ ಆಗಿ ಹೀಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ಒಂದು ಸಣ್ಣ ಅಪ್ಡೇಟ್. ನಿಮ್ಗೆ ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಕೌನ್ಸಿಲಿಂಗ್ ಸೆಷನ್ ನ ಬುಕ್ ಮಾಡ್ಕೊಳ್ಳಿ. ಹಾಗೆ ಮೇಲ್ ಐಡಿ ಕೂಡ ಕೊಟ್ಟಿರ್ತೀನಿ. ಸೊ ಮೇಲ್ ಐಡಿಗೆ ಮೇಲ್ ಕೂಡ ನೀವು ಮಾಡಬಹುದು. ಸೊ ಪರ್ಸನಲ್ ಆಗಿ ನೀವು ನನ್ನ ಜೊತೆ ಕನೆಕ್ಟ್ ಆಗಬಹುದು, ಮಾತಾಡಬಹುದು. ಓಕೆನಾ? ಸೊ ಇಟ್ ವಿಲ್ ಬಿ ರಿಯಲಿ ವೆರಿ ಕಾನ್ಫಿಡೆನ್ಷಿಯಲ್ ಅಂಡ್ ಆಲ್ಸೋ ಐ ವಿಲ್ ಬಿ ಗೈಡಿಂಗ್ ಯು ಪರ್ಸನಲಿ ಟು ಓವರ್ಕಮ್ ದೀಸ್ ಟಾಕ್ಸಿಕ್ ರಿಲೇಶನ್ಶಿಪ್. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಹೊರಗೆ ಬರೋದಕ್ಕೆ ಪರ್ಸನಲ್ ಆಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಈ ಒಂದು ನಾರ್ಸಿಸಿಸ್ಟ್‌ಗಳು ಬದಲಾಗಬಹುದಾ? ನಮಗೂ ಎಲ್ರಿಗೂ ಅನ್ಸುತ್ತಲ್ವಾ ಸ್ನೇಹಿತರೆ, ಆಸ್ ಅನ್ ಎಂಪತ್ ಎಲ್ರಿಗೂ ಅನ್ಸುತ್ತೆ. ನಮ್ಮ ಒಂದು ಪ್ರೀತಿ ಪಾತ್ರರು ಯಾರಾದ್ರೂ ನಾರ್ಸಿಸಿಸ್ಟ್‌ಗಳಾಗಿದ್ರೆ ಇವ್ರು ಬದಲಾಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ಸಿರುತ್ತಲ್ವಾ. ನಿಮ್ಗೂ ಕೂಡ ಅನ್ಸಿರ್ಬಹುದು. ಸೊ ಬದಲಾಗ್ತಾರೆ ಅಂತ ಅನ್ಸುತ್ತಾ? ಸೊ ಈ ಒಂದು ಪ್ರಶ್ನೆಗೆ ನೀಟಾಗಿ ನಾವು ಎಸ್ ಅಥವಾ ನೋ ಅನ್ನುವ ಒಂದೇ ಪದದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಮನಃಶಾಸ್ತ್ರದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಈ ಒಂದು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಂತಹ ವ್ಯಕ್ತಿಗಳು ಸ್ವಲ್ಪ ಬದಲಾಗೋದಕ್ಕೆ ಸಾಧ್ಯ ಇದೆ. ಪೂರ್ತಿ ಅಲ್ದಿದ್ರು ಸ್ವಲ್ಪ ಮಟ್ಟಕ್ಕೆ ಬದಲಾಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಪೂರ್ತಿ ಬದಲಾಗೋದಕ್ಕೂ ಸಾಧ್ಯ ಇದೆ. ಆದರೆ ಇಂತಹ ವ್ಯಕ್ತಿಗಳು, ಯಾರಲ್ಲಿ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್, ಇಂತಹ ಒಂದು ಟ್ರೇಟ್ಸ್ಗಳು, ಇಂತಹ ಒಂದು ಲಕ್ಷಣಗಳು ಯಾರಲ್ಲಿ ಹೆಚ್ಚಾಗಿ ಇರುತ್ತೆ, ಇಂತಹ ಒಂದು ಪರ್ಸನಾಲಿಟಿ ಇರುವಂತಹ ವ್ಯಕ್ತಿಗಳು, ಅದು ಮಹಿಳೆಯರಾಗಿರ್ಬಹುದು, ಪುರುಷರಾಗಿರ್ಬಹುದು, ಇಂತಹ ವ್ಯಕ್ತಿಗಳು ಯಾವಾಗ ಅವೇರ್ನೆಸ್, ಅರಿವನ್ನ ಮೂಡಿಸ್ಕೊಳ್ತಾರೆ, ಅವರ ಒಂದು ಸ್ವಭಾವವನ್ನ ಯಾವಾಗ ಅವರು ಏನು ಕಂಡು ಹಿಡಿದು ಇಲ್ಲ ನಾನು ಈ ರೀತಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾವಾಗ ಅಕೌಂಟಬಲ್, ಹೊಣೆಗಾರಿಕೆಯನ್ನ ಹೊತ್ಕೊಳ್ತಾರೆ, ಯಾವಾಗ ಅವರ ಒಂದು ಬಿಹೇವಿಯರ್, ಅವರ ಒಂದು ಸ್ವಭಾವಕ್ಕೆ ಅವರು ಜವಾಬ್ದಾರಿಯನ್ನ ತಗೊಳ್ತಾರೆ, ಅರಿವು ಮೂಡಿಸ್ಕೊಳ್ತಾರೆ, ನಿಜವಾಗ್ಲೂ ಅವರು ಯಾವಾಗ ಎಫರ್ಟ್ ಹಾಕ್ತಾರೆ, ಅವಾಗ ಖಂಡಿತವಾಗ್ಲೂ ಬದಲಾಗೋದಕ್ಕೆ ಸಾಧ್ಯ ಇದೆ. ಆದ್ರೆ ಇವರು ಅಕೌಂಟಬಿಲಿಟಿ ತಗೊಳ್ತಾರ, ಜವಾಬ್ದಾರಿ ಹೊಣೆಗಾರಿಕೆ ತಗೊಳ್ತಾರ, ಅಥವಾ ಎಫರ್ಟ್ಸ್ ಹಾಕ್ತಾರ, ಇಲ್ಲ ನಾನು ಬದಲಾಗಬೇಕು, ಒಳ್ಳೆ ಒಂದು ರಿಲೇಶನ್ಶಿಪ್ ನ ಇಟ್ಕೊಳ್ಬೇಕು ಜನರ ಜೊತೆ. ಕೆಲವು ಸತಿ ತಾಯಿ ಮಕ್ಕಳ ಸಂಬಂಧ ಆಗಿರುತ್ತೆ, ಅಥವಾ ಗಂಡ ಹೆಂಡತಿಯ ಸಂಬಂಧ ಆಗಿರುತ್ತೆ, ಅಥವಾ ಅತ್ತೆ ಮಾವ ಮತ್ತು ಸೊಸೆ ಅಳಿಯ ಈ ರೀತಿ ಸಂಬಂಧಗಳಾಗಿರುತ್ತೆ, ಅಕ್ಕ ತಮ್ಮ ಅಣ್ಣ ತಂಗಿ ಈ ರೀತಿ ಸಂಬಂಧಗಳಾಗಿರುತ್ತೆ, ಕಸಿನ್ಸ್ ಆಗಿರ್ತಾರೆ ಕೆಲವರು, ಅಥವಾ ರಿಲೇಟಿವ್ಸ್ ಆಗಿರ್ತಾರೆ, ಆಂಟ್ಸ್ ಅಥವಾ ಅಂಕಲ್ಸ್ ಈ ರೀತಿ ಕೂಡ ಇರುತ್ತೆ ಸಂಬಂಧಗಳು. ಸೊ ಇವರಲ್ಲಿ ಯಾರೇ ಆದ್ರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಯಾರು ನಾರ್ಸಿಸಿಸ್ಟ್‌ಗಳು ಇದ್ರೆ ಅಂತಹ ವ್ಯಕ್ತಿಗಳು ಜವಾಬ್ದಾರಿಯನ್ನ ತಗೊಂಡು ಇಲ್ಲ ನಾನು ಬದಲಾಗಬೇಕು ಅಂತ ಜವಾಬ್ದಾರಿಯನ್ನು ತಗೊಂಡು ಹೊಣೆಗಾರಿಕೆಯನ್ನು ಹೊತ್ಕೊಂಡು ಎಫರ್ಟ್ ಹಾಕಿದಾಗ ಖಂಡಿತವಾಗ್ಲೂ ಬದಲಾಗೋದಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಸೊ ಈ ನಿಟ್ಟಿನಲ್ಲಿ ನಾವು ವಿಡಿಯೋಸ್ಗಳನ್ನ ನೋಡ್ತಾ ಹೋಗೋಣ. ಸೊ ನೀವು ಕೂಡ ಇನ್ನು ನಾರ್ಸಿಸಂ ರಿಕವರಿಯ ಪ್ಲೇ ಲಿಸ್ಟ್ ಚೆಕ್ ಮಾಡಿಲ್ಲ ಅಂದ್ರೆ ವಾಟ್ ಇಸ್ ನಾರ್ಸಿಸಿಸಂ ಅನ್ನುವಂತಹ ಒಂದು ವಿಷಯ ಇದೆ, ಅದರಿಂದ ನೀವು ಶುರು ಮಾಡಿ ಎಲ್ಲ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ ಬಂದ್ರೆ ಸಾಕಷ್ಟು ಏನು ಹೆಲ್ದಿ
ಲೈಫ್ನ ನೀವು ನಿಮ್ಮದಾಗಿಸ್ಕೊಳ್ಬಹುದು. ಯಾಕಂದ್ರೆ ಹೆಲ್ದಿ ಮೈಂಡ್ ಇಸ್ ಹೆಲ್ದಿ ಬಾಡಿ. ಆಲ್ರೆಡಿ ನಾನು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಕೂಡ ಮಾಡ್ತಾ ಇದೀನಿ. ಮಾನಸಿಕ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಈ ಒಂದು ದೃಷ್ಟಿಕೋನದಲ್ಲಿ ಮನಸ್ಸು ದೇಹ ಆತ್ಮ ಚೇತರಿಕೆಯ ಒಂದು ದೃಷ್ಟಿಕೋನದಲ್ಲಿ ನನ್ನ ಒಂದು ವಿಡಿಯೋಸ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಇಷ್ಟನ್ನು ಹೇಳ್ತಾ ಕಂಟಿನ್ಯೂ ಮಾಡೋಣ ಬನ್ನಿ ಇವತ್ತಿನ ಟಾಪಿಕ್ನ. ಸೊ ಮೊದಲನೇದಾಗಿ ಅವರು ತಮ್ಮ ಒಂದು ವರ್ತನೆಯನ್ನ ಗುರುತಿಸಬೇಕಾಗತ್ತೆ. ಯಾರು ನಾರ್ಸಿಸಿಸ್ಟ್ಗಳು ತಮ್ಮ ಒಂದು ವರ್ತನೆಯನ್ನ ಗುರುತಿಸಬೇಕು. ಸೊ ಚೇಂಜ್ ಆರಂಭ ಆಗ್ಬಹುದು, ಚೇಂಜ್ ಆಗೋದು ಸ್ಟಾರ್ಟ್ ಆಗಬಹುದು ಯಾವಾಗ ಸೆಲ್ಫ್ ಅವೇರ್ನೆಸ್ ಇಂದ, ಅವರ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಕೊಳ್ಳೋದ್ರಿಂದ. ಓಕೆನಾ? ಅವರ ಮನಸ್ಸಲ್ಲಿ ಇಲ್ಲ ನಾನು ಈ ರೀತಿ ಮಾಡ್ತಿದ್ದೀನಿ, ತಪ್ಪು ಮಾಡ್ತಾ ಇದೀನಿ, ಅಥವಾ ಏನೋ ಒಂದು ಸುಳ್ಳು ಹೇಳ್ತಾ ಇದ್ದೆ, ಅಥವಾ ಇನ್ನೊಬ್ಬರ ಬಗ್ಗೆ ಏನಾದ್ರು ಹೊಟ್ಟೆ ಕಿಚ್ಚು ಭಾವನೆ ಬರ್ತಾ ಇದೆ, ಈ ರೀತಿ ನನಗೆ ಆಗ್ತಾ ಇದೆ ಅಂತ ಒಪ್ಕೊಳ್ಳೋದ್ರಲ್ಲಿ ಆಗಿರ್ಬೋದು. ಆ ರೀತಿ ಅವರು ಸೆಲ್ಫ್ ಅವೇರ್ನೆಸ್ ಅನ್ನ ಮೂಡಿಸ್ಕೊಳ್ಳೋದ್ರಿಂದ ಆರಂಭ ಆಗುತ್ತೆ. ಜೊತೆಗೆ ಅವರು ಏನನ್ನ ಅರಿವು ಮಾಡ್ಕೊಳ್ಬೇಕು ಅಂತಂದ್ರೆ, ಇವರು ಇನ್ನೊಬ್ಬರಿಗೆ ಮ್ಯಾನಿಪುಲೇಷನ್ ಮಾಡ್ತಾ ಇದಾರೆ ಅಂದ್ರೆ ಇವರ ಒಂದು ಸ್ವಭಾವ ಮತ್ತೊಬ್ಬರಿಗೆ, ಎಂಪತ್ಗಳಿಗೆ, ಅವರ ಕ್ಲೋಸ್ಡ್ ಒನ್ಸ್ಗಳಿಗೆ ಏನು ಮ್ಯಾನಿಪುಲೇಟ್ ಆಗುವಂತೆ ಆಗ್ತಾ ಇದೆ, ಮಾನಸಿಕ ಒತ್ತಡ ಕೊಡ್ತಾ ಇದೆ ಇವರ ಒಂದು ಸ್ವಭಾವ, ಇವರ ಒಂದು ಪ್ರೀತಿ ಪಾತ್ರರಿಗೆ ಅಂತ ಈ ನಾರ್ಸಿಸಿಸ್ಟ್ಗಳು ಒಂದ್ ರೀತಿ ಅದನ್ನ ನೋಟಿಸ್ ಮಾಡ್ಬೇಕು. ಜೊತೆಗೆ ಬ್ಲೇಮ್ ಶಿಫ್ಟಿಂಗ್ ಮಾಡ್ತಾ ಇರುವಂತದ್ದು, ಇವರು ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಹಾಕುವಂತದ್ದು, ವಾದ ವಿವಾದಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ಳುವಂತದ್ದು, ತಪ್ಪನ್ನ ಒಪ್ಕೊಳ್ಳದೆ ಇರುವಂತದ್ದು, ಇವ್ರು ಏನೋ ಮಾತಾಡಿ ಅದನ್ನ ಇನ್ನೊಬ್ಬರ ಮೇಲೆ ಹಾಕುವಂತದ್ದು, ಈ ರೀತಿ ಸ್ವಭಾವ ಅವರು ಏನು ತೋರಿಸ್ತಾ ಇರ್ತಾರೆ. ಆ ಸ್ವಭಾವದಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ, ಹಾರ್ಮ್ಫುಲ್ ಆಗುತ್ತೆ ಅನ್ನೋದನ್ನ ಅರಿವು ಮೂಡಿಸ್ಕೊಳ್ಬೇಕು, ಗೊತ್ತಾಗ್ಬೇಕು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಯಾವ ರೀತಿ ನೋವಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಅವ್ರು ತಪ್ಪು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅದರಿಂದ ಯಾವ ರೀತಿ ನೋವು ಫೀಲ್ ಆಗುತ್ತೆ, ನೋವಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಆ ನೋವಿನ ತೀವ್ರತೆ ಏನು, ಬೇರೆಯವ್ರಿಗೆ ಆಗ್ತಿರುವಂತಹ ನೋವಿನ ಏನು ಸಂಕಟ ಏನು, ಆ ಒಂದು ಫೀಲ್ ಏನು ಅನ್ನೋದು ಇವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಇವ್ರಿಗೆ ತೊಂದರೆ ಆಗ್ತಾ ಇದೆ ನನ್ನಿಂದ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಹೀಲಿಂಗ್ ಅನ್ನೋದು ಚೇಂಜ್ ಅನ್ನೋದು ಆರಂಭ ಆಗುತ್ತೆ. ಎಮೋಷನಲ್ ಇನ್ವ್ಯಾಲಿಡೇಷನ್ ಮತ್ತು ಕಂಟ್ರೋಲ್ ಮಾಡುವಂಥದ್ದು. ಇವಾಗ ನಾರ್ಸಿಸಿಸ್ಟ್ಗಳೆಲ್ಲರೂ ಕೂಡ ಯಾವ ರೀತಿ ಇರ್ತಾರೆ ಅಂತಂದ್ರೆ, ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡುವಂಥದ್ದು, ಅಂದ್ರೆ ನನ್ನ ಹಿಡಿತದಲ್ಲಿ ಇರಬೇಕು, ನಾನು ಹೇಳಿದ್ರೆ ಆಗ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ನಂದೇ ಇಲ್ಲ, ನಾನು ಆಲ್ರೆಡಿ ನಾನು ನಿಮ್ಗೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದೀನಿ, ನಾನು ಏಳ್ಗೆ ಆಗ್ಬೇಕು ಅನ್ನೋದು ಒಂದ್ ಸ್ವಲ್ಪ ಮಟ್ಟಕ್ಕೆ ಎಲ್ಲರಲ್ಲೂ ಇರುತ್ತೆ. ಎಲ್ಲರಲ್ಲೂ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇರುತ್ತೆ, ಟ್ರೈಟ್ಸ್ ಇರುತ್ತೆ. ಅದು ಯಾವಾಗ ಇದು ಅತಿಯಾಗಿ ಆಗತ್ತೆ ಅಂತಹ ಟೈಮಲ್ಲಿ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಇದು ರಿವರ್ಸ್ ಮಾಡ್ಕೊಳ್ಬಹುದು, ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಸೊ ಇಂತಹ ವ್ಯಕ್ತಿಗಳು ಎಮೋಷನಲ್ ಇನ್ವ್ಯಾಲಿಡೇಷನ್ ಅಂದ್ರೆ ಇವರ ಜೊತೆ ಯಾರು ಪ್ರೀತಿ ಪಾತ್ರ ಇರ್ತಾರೆ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸದೇ ಇರುವಂತದ್ದು. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಲೈಫ್ ಅಲ್ಲಿ ಯಾರು ನಾರ್ಸಿಸಿಸ್ಟ್ಗಳು ಇದ್ರೆ ಅವರು ನಿಮ್ಮ ಭಾವನೆಗಳಿಗೆ ಸ್ಪಂದಿಸೋದಿಲ್ಲ, ನಿಮ್ಮ ಒಂದು ಭಾವನೆಗಳಿಗೆ ಅವರು ವ್ಯಾಲಿಡೇಟ್ ಮಾಡೋದಿಲ್ಲ. ಓಕೆನಾ? ಅದನ್ನ ಅವರು ತಿರಸ್ಕಾರ ಮಾಡ್ತಾರೆ, ನೋಡಿದ್ರು ನೋಡದೇ ಇರೋ ತರ ಇರ್ತಾರೆ ನಿಮ್ಮ ಒಂದು ನೋವು ಸಂಕಟವನ್ನ. ಓಕೆನಾ? ಸೊ ಈ ರೀತಿ ಯಾವಾಗ ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಯಾವಾಗ ಅವರು ನೋಟಿಸ್ ಮಾಡ್ತಾರೆ, ಯಾವಾಗ ಸ್ವಲ್ಪ ಮಟ್ಟಕ್ಕೆ ಚೇಂಜಸ್ ಆಗೋದು ಸಾಧ್ಯ ಇದೆ ಅಂತಾನೆ ಹೇಳ್ಬೋದು. ತಮ್ಮ ಆಕ್ಷನ್ಸ್ ಇತರರಿಗೆ ನೋವು ಕೊಡುತ್ತದೆ ಅನ್ನೋದನ್ನ ಒಪ್ಕೊಳ್ಳೋದ್ರಿಂದ ರಿಕವರಿ ಸ್ಟಾರ್ಟ್ ಆಗುತ್ತೆ. ಅದೇ ಇವ್ರು ಒಪ್ಕೊಳ್ಬೇಕು ಅಲ್ವಾ? ಸೊ ಹಾಗಾಗಿ ಒಪ್ಕೊಳ್ಳೋದ್ರಿಂದ ಅಂದ್ರೆ ಇವರ ತಪ್ಪು ಅಂತ ಒಪ್ಕೊಳ್ದೇ ಇದ್ರು ಇವ್ರು ತೋರಿಸ್ತಿರುವಂತಹ ಸ್ವಭಾವ ನಿಮ್ಗೆ, ನಾರ್ಸಿಸಿಸ್ಟ್ಗಳು ತೋರಿಸ್ತಿರುವಂತಹ ಸ್ವಭಾವ ನಿಮ್ಗೆ ನೋವು ಕೊಡ್ತಾ ಇದೆ ಅನ್ನೋದನ್ನ ಅವರು ಒಪ್ಕೊಳ್ಬೇಕು. ಅವಾಗ ಸ್ವಲ್ಪ ಸಾಧ್ಯ ಆಗುತ್ತೆ, ಚೇಂಜ್ ಆಗೋದು ಸಾಧ್ಯ ಆಗುತ್ತೆ ಖಂಡಿತವಾಗ್ಲು. ಸೊ ಇನ್ನು ಎರಡನೇದಾಗಿ ಡಿನಯಲ್ ಅನ್ನೋದು ಬಿಡ್ಬೇಕು. ಅಂತಂದ್ರೆ ಇಲ್ಲ ನಂದೇನು ತಪ್ಪಿಲ್ಲ, ನಾನು ಹೊಣೆಗಾರಿಕೆ ತಗೊಳ್ಳೋದಿಲ್ಲ, ನಾನೇನು ಜವಾಬ್ದಾರಿ ಅಲ್ಲ ಯಾವುದಕ್ಕೂ ಅನ್ನುವಂಥದ್ದನ್ನ ಬಿಡ್ಬೇಕು. ಅಂದ್ರೆ ಬಹಳಷ್ಟು ನಾರ್ಸಿಸಿಸ್ಟಿಕ್ ಪ್ಯಾಟರ್ನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಶೇಮ್ ಮತ್ತು ಇನ್ಸೆಕ್ಯೂರಿಟಿಯಿಂದ ಬರುತ್ತೆ. ಅಂದ್ರೆ ಈ ಒಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳು ಅಂತ ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಹೆಚ್ಚು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇರುವವರಿಗೆ ನಾವು ನಾರ್ಸಿಸಿಸ್ಟ್ಗಳು ಅಂತ ಹೇಳುವಂಥದ್ದು. ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಇವರಲ್ಲಿ ಹೆಚ್ಚಾಗಿ ಶೇಮ್ ಅನ್ನುವಂಥದ್ದು, ಅಂದ್ರೆ ಶೇಮ್ಫುಲ್ ಫೀಲ್ ಆಗ್ತಾರೆ ಇವರು ಬೇಗ. ಅಂದ್ರೆ ಎಲ್ರ ಮುಂದೆ ಅವ್ರನ್ನ ತೋರಿಸ್ಕೊಳ್ದೇ ಇದ್ರು ಕೂಡ ಮನಸ್ಸಲ್ಲಿ ಇವರಿಗೆ ಒಂದ್ ರೀತಿ ಶೇಮ್ ಆಗುವಂಥದ್ದು, ಅವಮಾನ ಪಡ್ಕೊಳ್ಳುವಂಥದ್ದು, ಯಾರು ಏನ್ ಅನ್ಕೊಳ್ತಿದ್ದಾರೆ ಅನ್ನೋದ್ರ ಕಡೆ ಗಮನ ಜಾಸ್ತಿ ಕೊಡುವಂಥದ್ದು. ಜೊತೆಗೆ ಇನ್ಸೆಕ್ಯೂರಿಟಿ ಫೀಲಿಂಗ್, ಅಂದ್ರೆ ತುಂಬಾ ಅವ್ರ ಬಗ್ಗೆ ಅವ್ರಿಗೆ ಏನು ತುಂಬಾ ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ, ಲೋ ಫೀಲಿಂಗ್ ಇರುತ್ತೆ ಅವ್ರ ಬಗ್ಗೆ, ಅವ್ರಿಗೆ ಕೀಳರಿಮೆ ಇರುತ್ತೆ ಅವ್ರ ಬಗ್ಗೆ. ಇಲ್ಲಿ ನಾವು ಒಂದು ವಿಚಾರವನ್ನ ಗಮನಿಸಬೇಕು ಈ ವಿಷಯವನ್ನ ನಾನು ಹೇಳುವಾಗ. ಏನಂತಂದ್ರೆ ಅತಿಯಾದ ಒಂದು ಎಂಪಥೆಟಿಕ್ ಏನು ಕ್ವಾಲಿಟೀಸ್ ಇರುವಂತಹ ವ್ಯಕ್ತಿಗಳು, ಹೈಲಿ ಎಂಪಥೆಟಿಕ್ ಪೀಪಲ್ ಇರ್ತಾರಲ್ವಾ, ಅಂದ್ರೆ ತುಂಬಾನೇ ಅನುಕಂಪ ಇರುವಂತಹ ವ್ಯಕ್ತಿಗಳು, ಅವರಲ್ಲೂ ಕೂಡ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರುವಂತದ್ದು ಇರುತ್ತೆ. ಆದ್ರೆ ಈ ಒಂದು ನಾರ್ಸಿಸಿಸ್ಟ್ ಗಳಿಗೂ ಎಂಪಥೆಟಿಕ್ ಪೀಪಲ್ಗೂ ಇರುವಂತಹ ವ್ಯತ್ಯಾಸಗಳನ್ನ ನಾವು ತಿಳ್ಕೊಳ್ತೀವಿ. ಓಕೆನಾ? ಇವಾಗ ಎಷ್ಟೋ ಜನ ಮಕ್ಕಳು ಒಬ್ಬೊಬ್ರೆ ಇರ್ತಾರೆ, ಸ್ಕೂಲಲ್ಲಿ ಎಲ್ರ ಜೊತೆ ಸೇರೋದಕ್ಕೆ ಆಗೋದಿಲ್ಲ, ಎಲ್ರ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಅವ್ರಿಗೆಲ್ಲರೂ ಕೂಡ ನಾರ್ಸಿಸಿಸ್ಟ್ಗಳು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಯ್ತಾ? ಯಾಕಂದ್ರೆ ಅವರು ದೇ ಫೀಲ್ ಎವ್ರಿ ಒನ್ಸ್ ಪೇನ್. ಓಕೆನಾ? ಒಂದು ರೂಮ್ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ಅಂದ್ರೆ ಎಲ್ಲರ ಒಂದು ಭಾವನೆಗಳನ್ನ ಫೀಲ್ ಮಾಡ್ತಾ ಇರ್ತಾರೆ. ಅವರು ಕೂಡ ಒಂದ್ ರೀತಿ ಅವ್ರ ಬಗ್ಗೆ ಅವ್ರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುತ್ತೆ, ಬಟ್ ಅವ್ರು ನಾರ್ಸಿಸಿಸ್ಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಹಾಗಾಗಿ ಇಲ್ಲಿ ವ್ಯತ್ಯಾಸಗಳನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಮಾತಾಡ್ತಾ ಇರುವಂತದ್ದು ನಾರ್ಸಿಸಿಸ್ಟ್ ವ್ಯಕ್ತಿಗಳು, ಅವರಲ್ಲಿ ಇನ್ಸೆಕ್ಯೂರಿಟಿ ಇದ್ರೂ ಕೂಡ ಏನ್ ಮಾಡ್ತಾರೆ, ಅವರು ಮೇಲ್ಗಡೆ ಒಂದ್ ರೀತಿ ತುಂಬಾ ಕಾನ್ಫಿಡೆಂಟ್ ಆಗಿ ಇರುವ ರೀತಿಯಲ್ಲಿ ಇರ್ತಾರೆ. ಬಟ್ ಅದು ತಪ್ಪಲ್ಲ, ಕಾನ್ಫಿಡೆಂಟ್ ಆಗಿರೋದು ಯಾವತ್ತೂ ಕೂಡ ತಪ್ಪಲ್ಲ. ಆದರೆ ಅವರ ಒಂದು ಜೊತೆ ಹತ್ರ ಯಾರಿರ್ತಾರೆ ಅವ್ರಿಗೆ ತುಂಬಾ ನೋವು ಕೊಡುವಂತಹ ಸ್ವಭಾವವನ್ನ ಇವರು ತೋರಿಸ್ತಾ ಇರ್ತಾರೆ. ಸೊ ಓಕೆನಾ? ಸೊ ಹಾಗಾಗಿ ಡಿನಯಲ್ ಬಿಡಬೇಕು ಇವರು. ಅಂದ್ರೆ ನನ್ನಿಂದ ಏನೂ ತಪ್ಪಾಗೇ ಇಲ್ಲ, ನನ್ನಿಂದ ಯಾರಿಗೂ ಏನು ನೋವೇ ಆಗಿಲ್ಲ, ನಾನೆಲ್ಲ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗೇ ಇದ್ದೀನಿ ಅನ್ನುವಂತಹ ಒಂದು ಭಾವನೆಯನ್ನ ಯಾವಾಗ ಇವರು
ಆ, ಬಿಡ್ತಾ ಹೋಗ್ತಾರೆ, ಒಳ್ಳೆಯ ಒಂದು ಸ್ವಭಾವವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ, ಅವಾಗ ಚೇಂಜ್ ಆಗೋದು ಖಂಡಿತವಾಗ್ಲೂ ಸಾಧ್ಯ ಇದೆ. ಓಕೆನಾ. ಸೊ ಅದರಿಂದ ಕೆಲವರು ತಮ್ಮ ತಪ್ಪನ್ನ ಒಪ್ಕೊಳ್ಳೋದಕ್ಕಿಂತ ಬ್ಲೇಮ್ ಮಾಡ್ತಾರೆ. ಅಂದ್ರೆ ತಾವೇನೋ ಒಂದು ಸ್ವಲ್ಪ ತಪ್ಪು ಮಾಡಿರ್ತಾರೆ, ಜಾಸ್ತಿನೇ ತಪ್ಪು ಮಾಡಿರ್ತಾರೆ, ಆದ್ರೆ ಬೇರೆಯವ್ರ ಮೇಲೆ ಅದನ್ನ ಬ್ಲೇಮ್ ಶಿಫ್ಟಿಂಗ್ ಮಾಡ್ತಾರೆ. ಅಂದ್ರೆ ಇದನ್ನ ಬ್ಲೇಮ್ ಶಿಫ್ಟಿಂಗ್ ಅಂತ ಕರೀತಾರೆ. ತಾವು ಮಾಡುವಂತ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕುವಂತದ್ದು, ವಾದ ಮಾಡುವಂತದ್ದು, ಇದಕ್ಕೆ ಬ್ಲೇಮ್ ಶಿಫ್ಟಿಂಗ್ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಎಂಪಥೆಟಿಕ್ ಪೀಪಲ್ ಏನ್ ಮಾಡ್ತಾರೆ, ಅಯ್ಯೋ ನಾವೇನು ತಪ್ಪು ಮಾಡಿಲ್ಲ ಅಂದ್ರೂ ಇಷ್ಟ ಅನುಭವಿಸ್ಬೇಕಲ್ಲ, ನಾ ಹೇಗೆ ಇವ್ರನ್ನ ಅರ್ಥೈಸೋದು ಅಂತ ಚಡಪಡಿಸ್ತಾ ಇರ್ತಾರೆ. ಆದ್ರೆ ಇವ್ರಿಗೆಲ್ಲ ಗೊತ್ತಿರುತ್ತೆ, ಗಳಿಗೆಲ್ಲ ಗೊತ್ತಿರುತ್ತೆ, ಇಲ್ಲ ಅವ್ರದ್ದೇನು ತಪ್ಪಿಲ್ಲ, ನಂದೇ ತಪ್ಪು ಅಂತಾನು ಗೊತ್ತಿರುತ್ತೆ. ಆದ್ರೂ ಕೂಡ ರಿಯಲ್ ಟೈಮ್ ಅಲ್ಲಿ ಅವರು ಬ್ಲೇಮ್ ಶಿಫ್ಟಿಂಗ್ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಕ್ಷಣದಲ್ಲಿ ಅವರು ರಿಯಲ್ ಟೈಮ್ ಅಲ್ಲಿ ಅವರು ಬ್ಲೇಮ್ ಶಿಫ್ಟಿಂಗ್ ಮಾಡಿ ಸುಳ್ಳನ್ನ ಎತ್ತಿ ಹಿಡಿತಾ ಇರ್ತಾರೆ, ಸತ್ಯವನ್ನ ತುಳಿತಾ ಇರ್ತಾರೆ. ಸೊ ಈ ರೀತಿ ಒಂದು ಸ್ವಭಾವ ಯಾವಾಗ ಇವರು ಡಿನಯಲ್ ಅನ್ನೋದನ್ನ ಬಿಡ್ತಾರೆ, ಅವಾಗ ಸ್ವಲ್ಪ ಚೇಂಜ್ ಆಗೋದು ಸಾಧ್ಯ ಇದೆ. ಆದ್ರೆ ಅವರು ನೋಟಿಸ್ ಮಾಡ್ಬೇಕು. ಎಲ್ಲೋ ರೇರ್ ಆಗಿ ಕೆಲವರು ಒಪ್ಕೊಳ್ಬಹುದು, ಇಲ್ಲ ನನ್ ತಪ್ಪಿದೆ ಅಂತ ಒಪ್ಕೊಳ್ಳುವಂತವ್ರು ಇದ್ದಾರೆ. ಓಕೆನಾ. ಬಟ್ ಸಾಧ್ಯ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಹಾಗಂತ ಹೇಳಿ ಎಷ್ಟೋ ಜನ ಎಂಪಥೆಟಿಕ್ ಪೀಪಲ್ ಎಷ್ಟೋ ವರ್ಷದವರೆಗೂ, ಈಗ ಗಂಡ ಹೆಂಡತಿ ಇರ್ತಾರೆ, ಒಂದ್ 20 ವರ್ಷದಿಂದ 30 ವರ್ಷದಿಂದ ಜೊತೆಲಿ ಇರ್ತಾರೆ, ಹೆಂಡತಿ ತುಂಬಾ ಸಫರ್ ಆಗ್ತಾ ಇರ್ತಾರೆ, ಗಂಡ ನಾರ್ಸಿಸ್ಟಿಕ್ ಇರ್ತಾರೆ, ಕ್ವಾಲಿಟಿ ಜಾಸ್ತಿ ಇರುತ್ತೆ ಗಂಡನಲ್ಲಿ. ಅಂತಹ ಟೈಮಲ್ಲಿ ಏನಾಗುತ್ತೆ, ಯಾಕೆ ಅವರು ಅಷ್ಟೆಲ್ಲ ನೋವಾದ್ರು 20 ವರ್ಷ 30 ವರ್ಷ ಯಾಕೆ ಇರ್ತಾರೆ ಅಂದ್ರೆ, ಎಲ್ಲೋ ಚೇಂಜ್ ಆಗ್ಬೋದೇನೋ, ಇವತ್ತು ಚೇಂಜ್ ಆಗ್ಬೋದು, ನಾಳೆ ಚೇಂಜ್ ಆಗ್ಬೋದು, ಯಾಕಂದ್ರೆ ನಂಬಿಸ್ತಾರೆ, ಇವರು ಚೇಂಜ್ ಆಗ್ತೀವಿ ಅನ್ನೋ ತರ ನಂಬಿಸ್ತಾರೆ. ಸೊ ಇವ್ರು ಚೇಂಜ್ ಆಗ್ಬೋದು ಅಂತ ಕಾಯ್ತಾ ಇರ್ತಾರೆ. ಸೊ ಈ ರೀತಿ ಹೇಳ್ಕೊಂಡು ಹೋಗ್ಬಿಡುತ್ತೆ. ನೋಡ್ತಿದಂಗೆ 10 ವರ್ಷ 20 ವರ್ಷ 30 ವರ್ಷ ಈ ರೀತಿ ಹೋಗ್ಬಿಡುತ್ತೆ. ಕೊನೆಗೆ ಇವರು ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗ್ತಾರೆ, ಯಾರು ಎಂಪಥೆಟಿಕ್ ಪೀಪಲ್. ಓಕೆನಾ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ಎಂಪಥೆಟಿಕ್ ಪೀಪಲ್ ಕೂಡ ಸಫರ್ ಆಗ್ತಾ ಇರ್ತಾರೆ. ಅಷ್ಟು ಈಸಿಯಾಗಿ ಏನು ಇವರು ಬದಲಾಗೋದಿಲ್ಲ, ಬಟ್ ಬದಲಾಗೋದು ಸಾಧ್ಯ. ನಾನು ಏನ್ ವಿಷಯ ಹೇಳೋದಕ್ಕೆ ಬಂದೆ ಅಂದ್ರೆ, ಇವ್ರು ಬದಲಾಗಬಹುದು ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಅದೇ ಒಂದು ವಿಚಾರವನ್ನ ನೀವು ಇಟ್ಕೊಂಡು ಮೈಂಡ್ ಅಲ್ಲಿ ತುಂಬಾ ಅಬ್ಯೂಸ್ ಆಗ್ತಾ ಇದ್ರು, ಮೆಂಟಲಿ ಅಬ್ಯೂಸ್ ಆಗ್ತಾ ಇದ್ರು ಸಹಿಸ್ಕೊಂಡಿರ್ಬೇಕು ಅಂತ ನಾನು ಹೇಳುತ್ತಾ ಇಲ್ಲ ಸ್ನೇಹಿತರೆ. ಅದನ್ನ ನೀವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಇವ್ರು ಬದಲಾಗಬಹುದು ಅಂತ ಇವರೇ ಹೇಳಿದ್ದಾರೆ, ಸೈಕಾಲಜಿಸ್ಟ್ ಹೇಳಿದ್ದಾರೆ, ಹಾಗಾಗಿ ನಾನು ಎಲ್ಲ ತಡ್ಕೊಂಡು ಇನ್ನೂ ಇರ್ಬೋದು ಜೊತೆನಲ್ಲಿ ಅನ್ನುವಂತಹ ಮೈಂಡ್ ಸೆಟ್ ಬೇಡ ನಿಮ್ಗೆ. ಓಕೆನಾ. ಈ ವಿಚಾರಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಬೇಕು, ಯಾವ ರೀತಿ ನಿಮ್ಮನ್ನ ನೀವು ಉಳಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಗೆ ಹೊರಗೆ ಬರ್ಬೇಕು, ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದೆಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ. ಕೆಲವರು ದೂರ ಹೋಗೋದಕ್ಕಾಗೋದಿಲ್ಲ ಸಡನ್ ಆಗಿ, ಅಂತಹ ವ್ಯಕ್ತಿಗಳು ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದ್ರ ಹೀಲಿಂಗ್ ಆಗ್ಬೇಕು ಅಂತಂದ್ರೆ, ನನ್ನೊಳಗೂ ಒಂದು ಸ್ವಲ್ಪ ಸಮಸ್ಯೆ ಇರಬಹುದು ಅಂತ ಇವರು ನಾರ್ಸಿಸಿಸ್ಟ್ಗಳು ನೋಟಿಸ್ ಮಾಡ್ಬೇಕು, ಹಾನೆಸ್ಟಿ ಇರ್ಬೇಕು. ಆಯ್ತಾ. ಪ್ರಾಮಾಣಿಕತೆಯಿಂದ, ಇಲ್ಲ ನನ್ನಲ್ಲೂ ಕೂಡ ಪ್ರಾಬ್ಲಮ್ ಇದೆ, ನಾನು ಕೂಡ ಏನೋ ತಪ್ಪು ಮಾಡ್ತಾ ಇದೀನಿ, ಏನೋ ತೊಂದರೆ ಆಗ್ತಿದೆ ನನ್ನಲ್ಲಿ, ಅದಕ್ಕೆ ಈ ರೀತಿ ಸ್ವಭಾವ ಇದೆ ಅನ್ನೋದನ್ನ ಅವರು ಹಾನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಯಾವಾಗ ವ್ಯಕ್ತಪಡಿಸ್ತಾರೆ, ಅವಾಗ ಸ್ವಲ್ಪ ರಿಕವರಿ ಆಗೋದು ಸಾಧ್ಯ ಆಗುತ್ತೆ ಖಂಡಿತವಾಗಿ. ಹಾಗಂತ ಹೇಳಿ ನೀವು ನಿಮ್ಮ ಒಂದು ಮನೆಯಲ್ಲಿ ಯಾರಾದ್ರೂ ನಿಮ್ಗೆ ಆ ರೀತಿ ನಾರ್ಸಿಸಿಸ್ಟ್ ಕ್ವಾಲಿಟೀಸ್ ಜಾಸ್ತಿ ಇದೆ ಇವರಲ್ಲಿ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ, ಹೋಗ್ಬಿಟ್ಟು ನೀವು ಅವ್ರಿಗೆ ನೀವು ನಾರ್ಸಿಸಿಸ್ಟ್ ಅಂತ ಹೋಗಿ ಹೇಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದರಿಂದ ಪ್ರಾಬ್ಲಮ್ಸೇ ಕ್ರಿಯೇಟ್ ಆಗುತ್ತೆ ಹೊರತು ಅದರಿಂದ ಏನು ಸೊಲ್ಯೂಷನ್ ಅಂತೂ ಸಿಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಒಂದು ಟಿಪ್ ನಾನು ಕೊಡೋದಂದ್ರೆ, ಯಾರಿಗೂ ಹೋಗ್ಬಿಟ್ಟು ನೀವು ನಾರ್ಸಿಸಿಸ್ಟ್ ಅಂತ ಹೇಳ್ಬೇಡಿ. ಓಕೆನಾ ಸ್ನೇಹಿತರೆ. ನಿಮ್ಗೆ ಗೊತ್ತಿದ್ರೆ ಮನಸ್ಸಲ್ಲಿ ಅದಕ್ಕೆ ಏನು ಪೂರಕವಾಗಿ ಏನು ಸ್ಟೆಪ್ಸ್ ತಗೊಳ್ಬೇಕು, ಆ ರೀತಿ ನೀವು ನಿಮ್ಮ ಜೀವನದಲ್ಲಿ ಸ್ಟೆಪ್ಸ್ ಗಳನ್ನ ತಗೊಂಡ್ರೆ ಸಾಕು. ಅದರಿಂದ ಸಾಕಷ್ಟು ರಿಕವರಿ ಮತ್ತು ಹೀಲಿಂಗ್ ಅನ್ನೋದು ಆಗುತ್ತೆ. ಇನ್ನು ಮೂರನೇದಾಗಿ ಥೆರಪಿ ಮತ್ತು ಕನ್ಸಿಸ್ಟೆಂಟ್ ಎಫರ್ಟ್ ಬೇಕಾಗುತ್ತೆ. ಬದಲಾಗಬೇಕು ಅಂತಂದ್ರೆ ಈ ಒಂದು ಥೆರಪಿ ಅನ್ನುವಂಥದ್ದು, ಎಕ್ಸ್ಪರ್ಟ್ ಗಳನ್ನ ಕನ್ಸಲ್ಟ್ ಮಾಡುವಂಥದ್ದು. ಬಟ್ ಇವರು ಎಕ್ಸ್ಪರ್ಟ್ ಹತ್ರ ಹೋಗೋದಕ್ಕೆ ಇವರು ಏನು ಹಿಂಜರಿತಾ ಇರ್ತಾರೆ. ಎಷ್ಟು ಹೇಳಿದ್ರು ಇವರು ಒಂದು ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡೋದಿಲ್ಲ ನಾರ್ಸಿಸಿಸ್ಟ್ ಗಳು. ಸೊ ಬಟ್ ತುಂಬಾ ರೇರ್ ಆಗಿ ಕೆಲವರು ಇಲ್ಲ ನಾನು ಅಟೆಂಡ್ ಮಾಡ್ಬೇಕು ಅಂತ ಆತರ ಅಟೆಂಡ್ ಮಾಡಿರೋರು ಇದ್ದಾರೆ. ಅವ್ರಿಗೆ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ ಸರ್ಟಿಫೈಡ್ ಅವ್ರಿಗೆ ಬಂದ ಮೇಲೂ ಕೂಡ, ವೆನ್ ದೇ ಆರ್ ಸರ್ಟಿಫೈಡ್ ಆಸ್ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅನ್ನುವಂತಹ ಸರ್ಟಿಫೈಡ್ ಆದ್ರೂ ಕೂಡ ಆ ವ್ಯಕ್ತಿ ಅದಾದ್ಮೇಲೆ ಅವರು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ವ್ಯಕ್ತಿಗಳು ಕೂಡ ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆಯ್ತಾ. ಯಾಕಂದ್ರೆ ಅವರು ಕೂಡ ಒಂದ್ ರೀತಿ ಸಫರ್ ಆಗ್ತಾ ಇರ್ತಾರೆ ನಾರ್ಸಿಸಿಸ್ಟ್ ಗಳು ಕೂಡ. ಸೊ ಅವರು ಕೂಡ ಚೆನ್ನಾಗಿರ್ಲಿ ಅನ್ನೋದು ನಮ್ಮೆಲ್ಲರ ಪ್ರಾರ್ಥನೆ ಆಗಿರ್ಬೇಕು. ಜೊತೆಗೆ ನಮ್ಮ ಒಂದು ಏನು ಹೀಲಿಂಗ್ ಕೂಡ ಮರಿಬಾರ್ದು. ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಮನ್ನ ಯಾರು ಕಾಪಾಡೋದು, ನಮ್ಮ ಬಗ್ಗೆ ಕೂಡ ನಾವು ನಮ್ಮನ್ನ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ. ಸೊ ರಿಯಲ್ ಚೇಂಜ್ ಓವರ್ ನೈಟ್ ಆಗುವಂತದ್ದಲ್ಲ, ಒಂದೇ ರಾತ್ರಿಲಿ ಆಗುವಂತದ್ದಲ್ಲ, ಸಾಕಷ್ಟು ವರ್ಷಗಳೇ ತಗೊಳ್ಬಹುದು. ಓಕೆನಾ. ಸೊ ಹಾಗಾಗಿ ಥೆರಪಿ ಅನ್ನೋದು, ಎಮೋಷನಲ್ ರೆಗ್ಯುಲೇಷನ್ ಅನ್ನೋದು ಆಗ್ಬೇಕಾಗುತ್ತೆ, ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ಆಗ್ಬೇಕಾಗುತ್ತೆ. ರಿಫ್ಲೆಕ್ಷನ್ ಅಂದ್ರೆ ಸೆಲ್ಫ್ ರಿಫ್ಲೆಕ್ಷನ್ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿರ್ಬೋದು, ಬೆಳಿಗ್ಗೆಯಿಂದ ಏನೇನಾಯ್ತು, ನಾನು ಏನೇನ್ ಮಾಡಿದೆ ಅಂತ ಎಲ್ಲ ರಿಕಲೆಕ್ಟ್ ಮಾಡ್ಕೊಳ್ಬೇಕು ರಾತ್ರಿ ಮಲಗೋ ಟೈಮಲ್ಲಿ. ಸೊ ಈ ರೀತಿ ಸೆಲ್ಫ್ ರಿಫ್ಲೆಕ್ಷನ್, ನಾನು ಯಾರಿಗಾದ್ರು ಬೇಜಾರ್ ಮಾಡಿದ್ನ, ಯಾರಿಗಾದ್ರು ಖುಷಿ ಪಡಿಸೋದ್ನ, ನನ್ನ ಸ್ವಭಾವ ಏನ್ ಚೇಂಜ್ ಮಾಡ್ಕೊಳ್ಬೇಕು, ಈ ರೀತಿ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಬೇಕು ರಾತ್ರಿ ಮಲ್ಗೋಕೆ ಮುಂಚೆ. ಓಕೆನಾ. ಸೊ ನಾವು ಮಲಗುವಾಗ ಯಾವ ರೀತಿ ಥಾಟ್ಸ್ ನ ಇಟ್ಕೊಂಡು ಮಲಗ್ತೀವಿ, ಅದೇ ರೀತಿ ನಮ್ಮ ಒಂದು ನರ್ವಸ್ ಸಿಸ್ಟಮ್ ರೆಗ್ಯುಲೇಟ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಟ್ರಾಮಾ ವರ್ಕ್ ಅಂದ್ರೆ ನಾವು ಸಣ್ಣ ವಯಸ್ಸಲ್ಲಿ ಆಗಿದ್ದಂತಹ ಟ್ರಾಮಾ ಅದು ಏನಿರುತ್ತೆ ಅದ್ರ ಜೊತೆ ಇನ್ನರ್ ವರ್ಕ್ ಮಾಡಿ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಕೊಂಡ್ರೆ ಕ್ರಮೇಣವಾಗಿ ಚೇಂಜ್ ಆಗ್ತಾ ಹೋಗ್ಬೋದು ನಾರ್ಸಿಸಿಸ್ಟ್ ಗಳು. ಕೆಲವರು ಪ್ರೊಫೆಷನಲ್ ಹೆಲ್ಪ್ ತುಂಬಾ ಅಗತ್ಯ ಇರುತ್ತೆ ಕೆಲವರಿಗೆ. ಓಕೆನಾ. ಹೀಲಿಂಗ್ ಅಂತಂದ್ರೆ ಮಾಸ್ಕ್ ಚೇಂಜ್ ಮಾಡೋದಲ್ಲ, ಅಂತಂದ್ರೆ ಅವರ ಮುಖವಾಡವನ್ನ ಅಥವಾ ಅವರ ವ್ಯಕ್ತಿತ್ವನ್ನೇ ಬರೀ ಬದಲಾಯಿಸುವಂತದ್ದಲ್ಲ ಹೀಲಿಂಗ್ ಅಂತಂದ್ರೆ. ಹೀಲಿಂಗ್ ಅಂತಂದ್ರೆ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂತದ್ದು, ಸೆಲ್ಫ್ ಗ್ರೋತ್ ಆಗುವಂತದ್ದು. ಓಕೆನಾ. ಇವಾಗ ನಾವು 5 ವರ್ಷಕ್ಕೆ ಮುಂಚೆ ಇರೋ ತರ ನಾವು ಇವಾಗ ಇರೋದಿಲ್ಲ, ಹಾಗಂತ ಹೇಳಿ ಇದು ಮಾಸ್ಕ್ ಅಂತ ಅಲ್ಲ.
ನಾವು ಬದಲಾಗ್ತಾ ಹೋಗ್ತಾ ಇರ್ತೀವಲ್ವಾ, ನಾವೇನ್ ಮುಖವಾಡ ಹಾಕೊಂಡು ಯಾರು ಬದುಕೋಕ್ಕಾಗೋದಿಲ್ಲ. ಇವಾಗ ನನ್ನ ನೋಡಿದ್ರೆ ನೀವು ಒಂದು 5 ವರ್ಷಕ್ಕೆ ಮುಂಚೆ ಇರೋ ತರ ಇವಾಗಿಲ್ಲ, 1 ವರ್ಷಕ್ಕೆ ಮುಂಚೆ ತರ ನಾನು ಇವಾಗಿಲ್ಲ. ಓಕೆನಾ, ಎವ್ರಿ ಡೇ ವಿ ವಿಲ್ ಬಿ ಗ್ರೋಯಿಂಗ್, ಎವಾಲ್ವಿಂಗ್ ಅಲ್ವಾ. ಹಾಗಾಗಿ ಸೊ ಮೈಂಡ್ ಸೆಟ್ ಅನ್ನೋದು ತುಂಬಾ ಮುಖ್ಯ. ಓಕೆನಾ, ಇನ್ನು 4ನೇದಾಗಿ ಎಂಪತಿನ ಸ್ವಲ್ಪ ಇವರು ಕಲಿಬೇಕಾಗತ್ತೆ. ಯಾಕಂದ್ರೆ ಎಂಪತಿ ಅನ್ನೋದು ಇರೋದಿಲ್ಲ ಈ ಒಂದು ನಾರ್ಸಿಸಿಸ್ಟ್ ಗಳಲ್ಲಿ, ಅನುಕಂಪ ಅನ್ನೋದು ಇರೋದಿಲ್ಲ. ಮೇಲ್ನೋಟಕ್ಕೆ ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದು, ತುಂಬಾ ಜನಕ್ಕೆ ಸಹಾಯ ಮಾಡೋದು ಎಲ್ಲವನ್ನೂ ಮಾಡ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ಇವರಲ್ಲಿ ಅನುಕಂಪ ಅನ್ನೋದು ಇರೋದಿಲ್ಲ. ಅದು ಸೈಂಟಿಫಿಕ್ ಆಗಿರೋದಿಲ್ಲ. ಇದೇನೋ ಅವ್ರು ಕೆಟ್ಟವರು ಒಳ್ಳೆಯವರು ಈ ರೀತಿ ನಾನು ಹೇಳ್ತಾ ಇಲ್ಲ. ಸೈಂಟಿಫಿಕ್ ಆಗಿ ಆ ಒಂದು ಅನುಕಂಪ ಅನ್ನೋ ಭಾವನೆ ಅವ್ರಿಗೆ ಬರೋದಿಲ್ಲ, ಅಂದ್ರೆ ಆ ಒಂದು ಫೀಲ್ ಆಗೋದಿಲ್ಲ ಅವರಲ್ಲಿ. ಓಕೆನಾ, ಸೊ ಹಾಗಾಗಿ ಎಂಪತಿ ಅನ್ನೋದನ್ನ ಇವರು ಕಲಿಬೇಕಾಗತ್ತೆ. ಯಾವ ರೀತಿ ಇರುತ್ತೆ ಎಂಪತಿ ಅನ್ನೋದನ್ನ ಇವರು ಕಲ್ತ್ಕೊಳ್ಬೇಕಾಗತ್ತೆ. ಹೆಲ್ದಿ ರಿಲೇಶನ್ಶಿಪ್ ಕಂಟ್ರೋಲ್ ಮೇಲೆ ನಿಂತಿರೋದಿಲ್ಲ, ಬದಲಿಗೆ ಎಮೋಷನಲ್ ಸೇಫ್ಟಿ ಮೇಲೆ ನಿಂತಿರುತ್ತೆ. ಇವರು ಎಮೋಷನಲಿ ಸೇಫ್ ಆಗಿ ಇವ್ರು ಫೀಲ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಂತ ಹೇಳಿ ಇನ್ನೊಬ್ಬರ ಒಂದು ಜೀವನದಲ್ಲಿ ತುಂಬಾ ಸಾಕಷ್ಟು ಅಬ್ಯೂಸ್ ಮಾಡಿ ನಾವು ಸೇಫ್ ಫೀಲ್ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತೆ. ಅವ್ರ ಜೊತೆ ಇರೋರು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಎಮೋಷನಲ್ ಸೇಫ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಥೆರಪಿಗಳನ್ನ ನೀವು ಅಟೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಂಪತಿ ಅಂದ್ರೆ ಏನು ಅನ್ನೋದನ್ನ ಕಲಿಬೇಕಾಗುತ್ತೆ. ಥೆರಪಿ ಅಟೆಂಡ್ ಮಾಡಿಲ್ಲ ಅಂದ್ರೆ ಒಂದು ರೀತಿ ನೇಚರ್ ಇರುವ ಕಡೆ ನೀವು ಸ್ವಲ್ಪ ಹೆಚ್ಚು ಸಮಯ ಕಳೆಯುವಂತದ್ದು. ಈ ರೀತಿ ನೀವೇನು ಸೈಕಾಲಜಿಸ್ಟ್ ನ ಮೀಟ್ ಆಗೋದಕ್ಕೆ ಆಗೋದಿಲ್ಲ ಅಂದ್ರೂ ಕೂಡ, ಸಪೋಸ್ ಇವಾಗ ನಿಮ್ಗೆ ಏನಾದ್ರು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಜಾಸ್ತಿ ಇತ್ತು ಅಂದ್ರೆ ಸೈಕಾಲಜಿಸ್ಟ್ ನ ಮೀಟ್ ಆಗೋದಿಲ್ಲ ಅಂತ ಅಂದ್ರೆ ಅನ್ಸುತ್ತೆ ನಿಮ್ಗೆ, ಆಗೋದಿಲ್ಲ ಮೀಟ್ ಆಗೋದಕ್ಕೆ ಆಗಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ, ಅಟ್ಲೀಸ್ಟ್ ನೀವು ಪ್ರಕೃತಿಗೆ ಹತ್ತಿರ ಆಗ್ತಾ ಹೋಗ್ಬೇಕಂದ್ರೆ ಜಾಸ್ತಿ ಮರ ಗಿಡಗಳಿರೋ ಕಡೆ ವಾಸ ಮಾಡುವಂತದ್ದು, ಪ್ರಾಣಿ ಪಕ್ಷಿಗಳ ಜೊತೆ ಸ್ವಲ್ಪ ಸಮಯ ಕಳೆಯುವಂತದ್ದು, ಈ ರೀತಿ ನ್ಯಾಚುರಲ್ ಹೀಲಿಂಗ್, ನೇಚರ್ ನಮ್ಗೆ ಹೀಲ್ ಮಾಡ್ತಾ ಹೋಗುತ್ತೆ. ಓಕೆನಾ, ಈ ರೀತಿ. ಸೊ ಈ ರೀತಿ ನೀವು ಏನಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ನಾರ್ಸಿಸಿಸ್ಟ್ ಗಳಿದ್ರೆ ನೀವೇನ್ ತಿಳ್ಕೊಳ್ಬೇಕಂದ್ರೆ, ಅವ್ರು ಅಕೌಂಟಬಿಲಿಟಿ ತೆಗೆದುಕೊಳ್ಳೋದ್ರಿಂದ ರಿಕವರಿ ಸಾಧ್ಯ. ಅಂದ್ರೆ ಹೊಣೆಗಾರಿಕೆಯನ್ನ ತಗೊಳ್ಬೇಕು. ಡೀಪ್ ಎಂಪತಿ ಏನ್ ನಿಮ್ಗೆ ಇರುತ್ತಲ್ವಾ, ಅದ್ರಲ್ಲಿ ಒಂದ್ ಸ್ವಲ್ಪ ಆದ್ರೂ ಅವ್ರ ಎಂಪತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಓಕೆನಾ, ಎಂಪತಿ ಡೆವಲಪ್ ಮಾಡೋದನ್ನ ಕಲಿತಾಗ ರಿಲೇಶನ್ಶಿಪ್ ಹೆಲ್ದಿ ಆಗಬಹುದು. ಓಕೆನಾ, ಯಾವಾಗ ಇವ್ರು ಎಂಪತಿ ಅನ್ನೋದನ್ನೇ ಕಲಿತಾ ಇಲ್ಲ ಅಂತಂದಾಗ ಅವಾಗ ತುಂಬಾ ಕಷ್ಟ ಆಗುತ್ತೆ ರಿಕವರಿ ಆಗುವಂತದ್ದು. ಸೊ ಇನ್ನು 5ನೇದಾಗಿ ಸರ್ವೈವರ್ಸ್ ಕೂಡ ಹೀಲ್ ಆಗ್ಬೇಕು. ಸೊ ಇದನ್ನ ನಾನು ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸರ್ವೈವರ್ಸ್ ಅಂತಂದ್ರೆ ಈ ಒಂದು ಎಂಪಥೆಟಿಕ್ ಪೀಪಲ್ ತುಂಬಾನೇ ಸಫರ್ ಆಗಿರ್ತಾರೆ. ಹೈಲಿ ಸೆನ್ಸಿಟಿವ್, ಹೈಲಿ ಎಂಪಥೆಟಿಕ್ ಪೀಪಲ್ ಈ ಒಂದು ನಾರ್ಸಿಸಿಸ್ಟ್ ಗಳಿಂದ ತುಂಬಾನೇ ರಿಲೇಶನ್ಶಿಪ್ಸ್ ಅಲ್ಲಿ ಸಫರ್ ಆಗಿರ್ತಾರೆ. ಮಾನಸಿಕವಾಗಿ, ಕೆಲವೊಮ್ಮೆ ದೈಹಿಕವಾಗಿ ಕೂಡ ಅಬ್ಯೂಸ್ ಆಗಿರುತ್ತೆ. ಕೆಲವೊಮ್ಮೆ ಜಾಸ್ತಿ ಹೆಚ್ಚಾಗಿ ನಾವು ನೋಡುವಂತದ್ದು ಮಾನಸಿಕವಾಗಿ ಒತ್ತಡ ಜಾಸ್ತಿ ಇರುತ್ತೆ. ಸೊ ಇವರು ಯಾವ ರೀತಿ ಹೀಲ್ ಆಗಬಹುದು, ಸರ್ವೈವರ್ಸ್ ಹೇಗೆ ವಿಕ್ಟರ್ಸ್ ಆಗಬಹುದು. ಸರ್ವೈವರ್ಸ್ ಅಂದ್ರೆ ಇಷ್ಟೆಲ್ಲ ತೊಂದರೆ ಆದ್ರೂ ಕೂಡ ಅದನ್ನೆಲ್ಲ ದಾಟಿ ಮೆಂಟಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಡಿಫೆನ್ಸ್ ಬ್ಯಾಟಲ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಒಂದು ವಾರ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಆ ರೀತಿ ಇರುತ್ತೆ. ಒಂದು ಯುದ್ಧದ ಒಂದು ಸ್ಟೇಜ್ ತರ ಇರುತ್ತೆ ಮೈಂಡ್ ಅಲ್ಲಿ. ಅಷ್ಟು ಒಂದು ಒತ್ತಡ ಇರುತ್ತೆ ಎಂಪಥೆಟಿಕ್ ಪೀಪಲ್ ಅಲ್ಲಿ. ಈ ಒಂದು ನಾರ್ಸಿಸಿಸ್ಟ್ ಗಳು ಅಬ್ಯೂಸ್ ಮಾಡೋದ್ರಿಂದ ಆ ರೀತಿ ಒಂದು ಹೋರಾಟನೇ ನಡೀತಾ ಇರುತ್ತೆ. ಸ್ಪಿರಿಚುವಲ್ ವಾರ್ಫೇರ್ ನಡೀತಾ ಇರುತ್ತೆ ಎಂಪಥೆಟಿಕ್ ಪೀಪಲ್ ನಲ್ಲಿ. ಸೊ ಇವರು ಅದನ್ನೆಲ್ಲ ಫೇಸ್ ಮಾಡಿ ಕೂಡ ಇನ್ನೂ ಅವರು ಒಂದು ಪಾಸಿಟಿವಿಟಿ ಲೈಫ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಅವರು ಸರ್ವೈವರ್ಸ್ ಆಗಿರ್ತಾರೆ. ಅದೇ ಸರ್ವೈವರ್ಸ್ ವಿಕ್ಟರ್ಸ್ ಆಗ್ಬೇಕು ಅಂತಂದ್ರೆ ಸಾಕಷ್ಟು ಟೈಮ್ ತಗೊಳುತ್ತೆ. ಸೊ ಯು ಶುಡ್ ಬಿ ಹೋಪ್ಫುಲ್, ಯು ಶುಡ್ ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇರಬೇಕು. ಖಂಡಿತವಾಗ್ಲೂ ನೀವು ಹೀಲ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವಿಡಿಯೋ ಸರ್ವೈವರ್ಸ್ ಯಾವ ರೀತಿ ಹೀಲ್ ಮಾಡ್ಕೊಳ್ಬಹುದು, ಅವರ ಒಂದು ರಿಕವರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತೀನಿ. ಇನ್ನೂವರೆಗೂ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಓಕೆನಾ, ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದ್ರೂ ಸಫರ್ ಆಗ್ತಿದ್ರೆ ಅಂತವ್ರಿಗೆ ಶೇರ್ ಮಾಡಿ. ನಿಮ್ಗೆ ಯಾರು ಟಾಕ್ಸಿಕ್ ವ್ಯಕ್ತಿಗಳು ಅಂತ ಅನ್ಸುತ್ತೆ ಡೈರೆಕ್ಟ್ ಆಗಿ ಅವ್ರಿಗೆ ಶೇರ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಯಾರು ಪ್ರೀತಿ ಪಾತ್ರರು ಅವರು ಕೂಡ ಸಫರ್ ಆಗ್ತಾ ಇದ್ರೆ, ಎಂಪಥೆಟಿಕ್ ಪೀಪಲ್ ಯಾರು ಸಫರ್ ಆಗ್ತಾರೆ ಅಂದ್ರೆ ಅವ್ರಿಗೆ ಮಾತ್ರ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಹೀಲ್ ಆಗ್ತಾ ಹೋಗಿ. ನಿಮ್ಮಲ್ಲಿ ಏನಾದ್ರು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇತ್ತು ಅಂತಂದ್ರೆ ನೀವು ಕೂಡ ಹೀಲ್ ಆಗ್ತಾ ಹೋಗ್ಬೋದು, ಚೇಂಜ್ ಆಗಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಸೆಷನ್ಸ್ ನ ಬುಕ್ ಮಾಡ್ಕೊಳ್ಳಿ. ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡಬಹುದು. ಸೊ ಹಾಗೆ ನಾನು ಕೂಡ ನಿಮಗೆ ಗೈಡೆನ್ಸ್ ಕೊಡ್ತೀನಿ. ಸೊ ಇಷ್ಟನ್ನ ಹೇಳ್ತಾ ಒಂದು ವಿಡಿಯೋ ನಿಮಗೆ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಮುಂದಿನ ವಿಡಿಯೋ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.